ಮಧುರೈಯಿಂದ ಕನ್ಯಾಕುಮಾರಿ ಕಡೆ ಹೋಗ್ತಾ ಇದ್ದೀವಿ. ಮಧುರೈಯಿಂದ ಕನ್ಯಾಕುಮಾರಿ ಒಂದು 270 ಕಿಲೋಮೀಟರ್ಸ್ ಏನೋ. ನಾವು ಆಲ್ರೆಡಿ ಒಂದು 25-30 ಕಿಲೋಮೀಟರ್ ಕವರ್ ಮಾಡಿದ್ವಿ. ಸೊ ಸ್ವಲ್ಪ ಮುಂದೆ ಬಂದು ಊಟ ಮಾಡಿ ಒಂದು 15 ನಿಮಿಷ ರೆಸ್ಟ್ ಮಾಡಿ ಈಗ ಮತ್ತೆ ಕನ್ಯಾಕುಮಾರಿ ಕಡೆ ಪಯಣ ಬೆಳೆಸಿದ್ದೀವಿ. ಟೈಮ್ 2:30 ಆಗಿದೆ. ನೋಡೋಣ, ಸನ್ಸೆಟ್ ಅಷ್ಟೊತ್ತಿಗೆ ಹೋಗ್ತೀವಿ ಅಂದ್ಕೊಂಡಿದ್ದೀನಿ. ಕನ್ಯಾಕುಮಾರಿಯಲ್ಲಿ ಸನ್ಸೆಟ್ ನೋಡೋದೇ ಪ್ಲ್ಯಾನ್ ಇರೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ಸಾರಿನೂ ಹೇಳ್ತೀನಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ, ಆದರೂ 5% ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಆನ್ ದ ವೇ ಏನಾದರೂ ತೋರ್ಸೋಕ್ಕಿದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ನಾನು ನಿಮಗೆ ಕನ್ಯಾಕುಮಾರಿಯಲ್ಲೇ ಸಿಗ್ತೀನಿ. One eternity later. ಟೈಮ್ 5:15 ಆಗಿದೆ. ಕನ್ಯಾಕುಮಾರಿಗೆ ಬಂದಿದ್ದೀವಿ. ಸೊ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಇದೆಯಲ್ಲ, ಅದು 4 ಗಂಟೆ ಕ್ಲೋಸ್ ಅಂತೆ. ಹಾಗಾಗಿ ಸನ್ಸೆಟ್ ಅಷ್ಟೇ ನೋಡ್ಕೊಂಡು ಹೋಗೋಕ್ಕಾಗೋದು ಇವತ್ತು. ಟೈಮ್ ಆಲ್ರೆಡಿ 5:15. ನಾವು ಒಂದೇ ಸ್ಟ್ರೆಚಲ್ಲಿ 250 ಕಿಲೋಮೀಟ್ರ್ ಬಂದ್ವಿ. ನಾನ್ ಸ್ಟಾಪ್ 250 ಕಿಲೋಮೀಟ್ರ್ ಬಂದರೂ ನಮಗೆ ಕವರ್ ಮಾಡೋಕ್ಕಾಗಿಲ್ಲ ಟೈಮ್ನ. ಇಲ್ಲಿ ಹೋಗ್ಬೋದೇನಾ? ವ್ಯೂ ನೋಡಿ, ಇಲ್ಲೊಂದು ವ್ಯೂ ಟವರ್ ಇದೆ. ಆ ತಿರುವಳ್ಳುವರ್ ಸ್ಟ್ಯಾಚು ಇದೆಯಲ್ಲ, ಅದಕ್ಕೆ ಹೋಗೋಕ್ಕೂ ನಿಮಗೆ 4 ಗಂಟೆ ಕ್ಲೋಸ್. ಅದು ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತಂತೆ. ನೋಡೋಣ, ನಾವಿವತ್ತು ಕನ್ಯಾಕುಮಾರಿಯಲ್ಲೇ ಸ್ಟೇ ಮಾಡ್ತಾ ಇದ್ವಿ. ಹಾಗಾಗಿ ಮೇ ಬಿ ನಾವು ಬೆಳಗ್ಗೆ ಬರ್ತೀವಿ ಮತ್ತೆ ಇಲ್ಲಿ ಸ್ಟ್ಯಾಚು ಮತ್ತು ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡೋಕ್ಕೆ. ಒಂದ್ಸರಿ ವ್ಯೂ ನೋಡಿ. ಟವರಿಗೆ ಹೋಗಕ್ಕೆ ಎಂಟ್ರಿ ಫೀ ಇದೆ 15 ರೂಪಾಯಿ ಅಡಲ್ಟಿಗೆ, 5 ರೂಪಾಯಿ ನಮ್ಮಂಥವ್ರಿಗೆಲ್ಲ 5 ರೂಪಾಯಿ. ನೋಡ್ಕೊಂಬಿಡಿ, ನಮ್ಮಂಥವ್ರಿಗೆಲ್ಲ 5 ರೂಪಾಯಿ, ಇಲ್ಲಿರೋರಿಗೆಲ್ಲ 15 ರೂಪಾಯಿ, ಇವರಿಗೆಲ್ಲ 15 ರೂಪಾಯಿ, ನನಗೆ 5 ರೂಪಾಯಿ. ಹೋಗೋಣ ಬಸ್ ಮೇಲೆ. ಇಲ್ಲಿ ನಿಮಗೆ ತಿರುವಳ್ಳುವರ್ ಸ್ಟ್ಯಾಚು ಕಾಣಿಸುತ್ತೆ ನೋಡಿ. ಸೊ ವ್ಯೂ ಟವರ್ ಟಾಪಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ವಾಯ್ಸ್ ಯಾವ ಥರ ಕ್ಯಾಪ್ಚರ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಮೈಕ್ ತೆಗ್ದು ಕೈಯಲ್ಲಿ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಈಗ ಸನ್ಸೆಟ್ ನೋಡೋಣ ಅಂತ. ಟೈಮ್ 5:45 ಹಂಗಾಗಿದೆ. 6:15ಗೇನೋ ಇದೆ ಸನ್ಸೆಟ್ ನೋಡಿ. ಅಲ್ಲಿ ಹೋಗೋಣ ಬಾಯ್ಸ್. ತಿರುವಳ್ಳುವರ್ ಬೆಳಗ್ಗೆ. ಇಲ್ಲೊಂದು ಏನಿದು ಲೈಟ್ ಹೌಸ್ ಒಂದಿದೆ ನೋಡಿ. ಲೈಟ್ ಹೌಸಲ್ಲಿ ಏನದು ಲಿಫ್ಟು ಇದೆ. ಲೈಟ್ ಹೌಸಲ್ಲಿ, ಈ ಲೈಟ್ ಹೌಸಲ್ಲಿ ಲಿಫ್ಟ್ ಇದೆ.
ಟೈಮ್ 7 ಗಂಟೆ ಆಗಿದೆ. ಸನ್ಸೆಟ್ ಎಲ್ಲ ನೋಡ್ಕೊಂಡು ಈಗ ರೂಮ್ ಕಡೆ ಹೋಗ್ತಾ ಇದೀವಿ. ರೂಮ್ ಬುಕ್ ಮಾಡಿಲ್ಲ, ನೋಡ್ಬೇಕು ಇಲ್ಲೇ ಎಲ್ಲಾದರೂ ಯಾವುದಾದ್ರೂ ಒಂದು ಸ್ಟೇ ಹುಡುಕಿ ಬುಕ್ ಮಾಡಬೇಕು. ನಾಳೆ ಬೆಳಗ್ಗೆ ವಿವೇಕಾನಂದ ರಾಕ್ ಮೆಮೋರಿಯಲ್, ತಿರುವಳ್ಳುವರ್ ಸ್ಟ್ಯಾಚು ನೋಡ್ಕೊಂಡು ನಾವು ಕನ್ಯಾಕುಮಾರಿಯಿಂದ ಹೋಗ್ಬೇಕು. ಸೊ ಈಗ ನಾನು ನೆಕ್ಸ್ಟು ರೂಮ್ ಬುಕ್ ಮಾಡಿ ಸ್ಟೇ ಅಲ್ಲೇ ಸಿಗ್ತೀನಿ ನಿಮಗೆ. 1 hour later. ಟೈಮ್ 8:30 ಆಗಿದೆ. ಇಲ್ಲೇ ಬೀಚ್ ಹತ್ರ ವಾಪಸ್ ಬಂದಿದ್ವಿ ಕನ್ಯಾಕುಮಾರಿಯಲ್ಲಿ. ಸೊ ಬಾಯ್ಸ್ ಎಲ್ಲ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಊರಿಂದ ಎಲ್ಲ ಐಟಮ್ಗಳು ತಗೊಂಡ್ಬಂದಿದ್ದಾರೆ, ಗ್ಯಾಸ್ ತಗೊಂಡ್ಬಂದಿದ್ದಾರೆ. ಏನು ಸ್ಪೆಷಲ್ ಏನ್ ರಾಕೇಶ್ ಇವತ್ತು? ಏನ್ ಸ್ಪೆಷಲ್ ರಾಕೇಶ್? ಚಪಾತಿ ಮತ್ತೆ ಪುಳಿಯೋಗರೆ. ಶಿವಣ್ಣ ಯಾಕೆ ಬೇಜಾರಾಗ್ಯಾನ? ಯಾಕಣ್ಣ? ಯಾಕಂದ್ರೆ ನಮ್ ಶಿವಣ್ಣ ಉಪ್ಪಿಟ್ಟಿಲ್ಲ ಅಂತ ಬೇಜಾರಾಗಿದೆ. ಅದನ್ನು ಒಂದಿನ ಮಾಡ್ತೀವಿ ಉಪ್ಪಿಟ್ಟು. ಉಪ್ಪಿಟ್ಟು ಇದೆ, ಪಲಾವ್ ಟೈಪ್ ರೈಸ್ ಒಂದ್ ಮಾಡೋದು, ಡೆಡಿಕೇಟೆಡ್ ಟು ನಮ್ ಇನ್ನೊಬ್ಬ ಫ್ರೆಂಡ್. ಹರೀಶ್. ಸೊ ಇಲ್ಲೇ ಕುಕ್ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಸ್ಟೇಗೆ ವಾಪಸ್ ಹೋಗ್ತೀವಿ. ಸೊ ಸ್ಟೇ ಅಲ್ಲಿ ಸಿಗೋಣ. 1 eternity later. ಟೈಮ್ ರಾತ್ರಿ 11 ಗಂಟೆ ಆಗಿದೆ. ಊಟ ಎಲ್ಲ ಮಾಡಿ ಇನ್ನೇನು ರೆಸ್ಟ್ ಮಾಡಬೇಕು. ಸೊ ನಮ್ಮದು ಡೇ 1 ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.